ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದಷ್ಟು ಮೀಶೋಯಿಂದ ತರಿಸಿರೋಂಥ ಪ್ರಾಡಕ್ಟ್ಸ್ ಇತ್ತು, ಅದನ್ನು ನಿಮ್ಮ ಹತ್ರ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಹತ್ರ ಶೋ ಮಾಡ್ತೀನಿ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಶುರು ಮಾಡೋಣ ಬನ್ನಿ. ನಾನೇನು ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಪ್ರಾಡಕ್ಟ್ಸು, ಇದು ಯಾವುದು ಕೂಡ ನಾನು ಸುಮ್ಮನೆ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಏಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಈಗ ನಾನು ತರಿಸಿರೋದನ್ನು ನೋಡಿ ತಡಿ ಚೆನ್ನಾಗಿದೆ ಅಂತ ಹೇಳಿದಾರಲ್ಲ ತರಿಸೋಣ ಅಂತ ನನ್ನ ಮೇಲೆ ಒಂದು ಮಾತಿಂದ ತರಿಸ್ತಾರೆ. ಸೊ ಅದು ಚೆನ್ನಾಗಿಲ್ಲ ಅಂದರೆ ಅವರು ಡಿಸಪಾಯಿಂಟ್ ಆಗುತ್ತಲ್ವ. ಹಾಗಾಗಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ನನಗೆ ಈ ಒಂದು ಪ್ರಾಡಕ್ಟ್ ಬಂದು ಚೆನ್ನಾಗಿದೆ ಅಂತಲೇ ನನಗನ್ನಿಸ್ತು. ಅಂದರೆ ಏನು ಗೊತ್ತಾ, ಇದೇ ಥರ ಪ್ರಾಡಕ್ಟು ಸೇಮ್ ನಿಮಗೆ ಅಮೆಝಾನಲ್ಲಿ ಸಿಗ್ಬೋದು, ಬಟ್ ಅದು ಮೀಶೋಗಿಂತ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರ್ಬೋದು, ಬಟ್ ಅಮೌಂಟು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಲ್ವಾ. ಸೊ ನಾನು ಹೇಳ್ತಾ ಇರೋದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಚೆನ್ನಾಗಿರೋ ಅಂಥದ್ದು ಅಂದರೆ ನಾನು ಮೀಶೋನೇ ಬೆಸ್ಟ್ ಅಂತಲೇ ಹೇಳ್ತೀನಿ. ಇದನ್ನು ನಾನು ರೂಮಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದೆ. ಡೈಲಿ ಯೂಸ್ದು ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ನನಗೆ ಜಾಗ ಇರಲಿಲ್ಲ ಆಯಿತಾ. ಆ ರೂಮಿಂದ ಈ ರೂಮಿಗೆ ಬರಬೇಕಿತ್ತು, ಈ ರೂಮಿಂದ ಆ ರೂಮಿಗೆ ಬರಬೇಕಿತ್ತು, ಹಾಗಾಗ್ತಿತ್ತು. ಹಾಗಾಗಿ ನಾನೀಗ ಒಂದು ಬೀರೋ ತರಿಸ್ತೀವಿ ಅಂತಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅನಿಸುತ್ತೆ, ಏನಿಲ್ಲ ಅಂತಂದ್ರೂ ನಮಗೊಂದು 5-6 ಸಾವಿರ ಕಡಿಮೆ ಅಂತೂ ನಮಗೆ ಚೆನ್ನಾಗಿರೋವಂಥ ಬೀರೋ ಬರಲ್ಲ. ಈಗ ನಾವು ಬಾಡಿಗೆ ಮನೇಲಿರೋದ್ರಿಂದ ಆ ಬೀರೋ ಎಲ್ಲ ತೊಗೊಂಬಂದು ನಮಗೆ ಮತ್ತೆ ಶಿಫ್ಟ್ ಮಾಡಬೇಕಾದ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಈ ಥರದ್ದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಎಲ್ಲ ಫಿಕ್ಸ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ದೂರದಲ್ಲಿ ತೋರಿಸ್ತೀನಿ ನೋಡಿ, ಚೆನ್ನಾಗಿದೆ. ನೀವು ಕೆಳಗಡೆ ಬೇಕಿದ್ರೂ ಇನ್ನೊಂದು ಹಾಕೊಬೋದು, ಬಟ್ ನಾನಿಲ್ಲಿ ಬಟ್ಟೆ ಇಟ್ಕೊಂಡಿರೋದ್ರಿಂದ ಕೆಳಗಡೆ ಧೂಳಾಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಖಾಲಿ ಮಾಡಿ ಹಾಗೆ ಬಿಟ್ಬಿಟ್ಟು ಉಳಿದದ್ದೆಲ್ಲದಕ್ಕೂ ಹಾಕ್ಕೊಂಡಿದ್ದೀನಿ. ಆರಾಮಾಗಿ ಕಣ್ಣು ಮುಚ್ಚಿ ಟೋಟಲ್ ಇದು 7 ಸ್ಟೆಪ್ ಏನೋ ಬರುತ್ತೆ, ಬಟ್ ನಾನು ಇದನ್ನು ಆಗಲೇ ಹೇಳ್ದಂಗೆ ಕೆಳಗಡೆ ಒಂದು ಸ್ಟೆಪ್ ಬಿಟ್ಟು ಬರೀ 6 ಸ್ಟೆಪ್ ಬರೋ ಥರ ಮಾಡ್ಕೊಂಡಿದ್ದೀನಿ. ನಂದು ಡೈಲಿ ಯೂಸ್ದು ಪಾಪುದು ಮತ್ತು ಮಣಿದು ಡೈಲಿ ಯೂಸ್ ಬಟ್ಟೆಗಳೇನಿದೆ ಅದೆಲ್ಲ ನಾನು ಇದರಲ್ಲಿ ಇಟ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಬಟ್ ಕಮೆಂಟ್ ಬಂತು ನನಗೆ, ಯಾರೋ ಹೇಳಿದ್ರು ವಾಯ್ಸ್ ಬರ್ತಾಯಿಲ್ಲ ಅಂತ. ಆಮೇಲೆ ಹೋಗಿ ಚೆಕ್ ಮಾಡ್ತೀನಿ, ಈ ಕ್ಲಿಪ್ಪಿಂಗ್ಸ್ಗೆ ವಾಯ್ಸೇ ಬರ್ತಾಯಿಲ್ಲ. ಆಮೇಲೆ ಮತ್ತೆಲ್ಲ ಡಿಲೀಟ್ ಮಾಡಿ ಆಮೇಲೆ ಇನ್ನೊಂದು ಸಲ ಯಾವಾಗಾದರೂ ನಿಧಾನಕ್ಕೆ ಅಪ್ಲೋಡ್ ಮಾಡೋಣ ಅಂತ ಸುಮ್ಮನಾದೆ. ಮತ್ತು ಇನ್ನೊಂದು ಪ್ರಾಡಕ್ಟ್ ನಾನು ಏನು ತರಿಸಿದ್ದೆ ಅಂತ ಅಂದರೆ ಈ ಥರ ಕ್ಲಿಪ್ಸ್ನ ತರಿಸಿದ್ದೀನಿ. ಇದು ಏನಕ್ಕಪ್ಪ ಅಂತ ಅಂದರೆ ಇದು 12 ಪೀಸ್ ಇದೆ, ಓಕೆನಾ. 3 ಸೈಜಲ್ಲಿ ಬರುತ್ತೆ. ಇದೇನಕ್ಕೆ ಅಂತಂದರೆ, ಇವಾಗ ನಾವು ದಿನಸಿ ಐಟಮ್ಸ್ ಏನಾದರೂ ತರಿಸಿರ್ತೀವಿ, ಪ್ಯಾಕೆಟಲ್ಲಿ ಬಂದಿರುತ್ತಲ್ವ, ಅದು ಈಗ ಉಪ್ಪು ಮತ್ತು ಶಾವಿಗೆ ಪ್ಯಾಕೆಟ್ ಇರ್ಬೋದು, ಈ ಥರ ಬಂದಿರುತ್ತಲ್ವ, ಅದನ್ನು ನಾವೇನು ಮಾಡ್ತೀವಿ, ಓಪನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಹಾಗೆ ಬಿಟ್ಟಾಗ ಅದು ಜಿರಳೆ ಹೋಗ್ಬೋದು, ಇರುವೆ ಹೋಗ್ಬೋದು, ಅಥವಾ ಅದು ಮೆತ್ತೆ ಆಗ್ಬೋದು, ಈ ಥರ ಕ್ಲಿಪ್ ಅಥವಾ ಚೆಲ್ಲೋಗ್ಬೋದು ಅಲ್ವಾ. ಸೊ ಈ ಥರ ಲಾಕ್ ಮಾಡಿಕೊಂಡ್ರೆ ಈ ಕ್ಲಿಪ್ಪಿಂದ ನೋಡಿ, ಈ ಥರ ಈಗ ನಾನು ಮಾಡಿ ತೋರಿಸ್ತೀನಿ ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದು. ನನಗೆ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ಅಂದರೆ, ನಾನು ಅಡುಗೆ ಮನೆಯಲ್ಲಿ ನನಗೆ ಸ್ವಲ್ಪ ಸೆಲ್ಫ್ ಎಲ್ಲ ತುಂಬ ಕಮ್ಮಿ ಇರೋದ್ರಿಂದ, ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾಯಿಲ್ಲ. ಜಾಸ್ತಿ ಯಾವುದು ವಸ್ತು ಯೂಸ್ ಮಾಡ್ತೀನಿ ಅದಕ್ಕೆ ಮಾತ್ರ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಉಳಿದದೆಲ್ಲ ನಾನು ಈ ಥರ ಕವರಲ್ಲಿ ಏನು ತಂದಿರ್ತೀನಿ, ಕವರ್ ಪಾಕೆಟು, ಅದರಲ್ಲೇ ಇಟ್ಬಿಡ್ತಾಯಿದ್ದೀನಿ. ಸೊ ಅದು ಹಾಗೆ ಇಟ್ಟಾಗ ಚೆಲ್ಲೋಗೋದು ಹಿಂಗೆಲ್ಲ ಆಗುತ್ತೆ. ಹಾಗಾಗಿ ಈ ಥರ ಕ್ಲಿಪ್ಗಳನ್ನ ತಂದು ಹಾಕೊಂಬಿಟ್ರೆ ಅದು ಸೇಫಾಗಿರುತ್ತೆ ಅನ್ನೋ ರೀಸನ್ಗೆ ಇದು ತರಿಸ್ಕೊಂಡಿದ್ದೆ. ಇದು 3 ನಾನು ಏನು ಮಾತಾಡಿದೆ ಅಂತ ನನಗೆ ಮರ್ತೋಗ್ಬಿಟ್ಟಿದೆ. ತುಂಬ ಮಾತಾಡಿದ್ದೀನಿ, ಏನು ಮಾತಾಡಿದ್ದೆ ಅನ್ನೋದೇ ಮರ್ತೋಗಿದೆ. ನನಗೆ ನೆನಪಿರೋಷ್ಟು ಈಗ ನಾನು ಮತ್ತೆ ಹೇಳ್ತಾಯಿದ್ದೀನಿ ನೋಡಿ. ಈ ಥರ 3 ಸೈಜಲ್ಲಿ ಸಿಗುತ್ತೆ. ಈಗ ಒಂದು 1/4 kg ಪ್ಯಾಕೆಟು ಅಥವಾ 1 kg ಪ್ಯಾಕೆಟು ಅಥವಾ 2 kg ಪ್ಯಾಕೆಟ್, ಈ ಥರ ಯಾವ ಪ್ಯಾಕೆಟ್ ಆದರೂ ಹಾಕೊಬೋದು. ಅದೇ ರೀಸನ್ಗೆ ಅವರು 3 ಕೊಟ್ಟಿದ್ದಾರೆ, ಅಂದರೆ 3 ಸೈಜಲ್ಲಿ ಕೊಟ್ಟಿದ್ದಾರೆ. ಅದನ್ನು ಒಟ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ತುಂಬ ಯೂಸ್ ಆಗೋಂಥದ್ದೇ ಆ್ಯಕ್ಚುಲಿ ನಾನು ತರಿಸೋದು. ಸುಮ್ಮನೆ ನೋಡೋದೆಲ್ಲ ತಡಿ ಇದು ನೋಡಿದೆ ತರಿಸೋಣ ಅಂತ ಎಲ್ಲ ಸಿಕ್ಕಿದ ಪಕ್ಕಿದ್ದೆಲ್ಲ ತರ್ಸೋಕ್ಕೋಗಲ್ಲ. ನನ್ನ ಮನೆಗೆ ಏನು ಯೂಸ್ ಆಗುತ್ತೆ ಅದನ್ನಷ್ಟೇ ನಾನು ತರಿಸ್ಕೊತೀನಿ. ನೋಡಿದವರು ಈಗ ಅಂದ್ಕೊಂಡಿರ್ತಾರೆ, ಒಂದಷ್ಟು ಜನ ಇದ್ದಾರೆ ಆಯಿತಾ, ಏನಿಷ್ಟು ತರಿಸ್ತಾಳೆ ಹಂಗೆ ಹಿಂಗೆ ಅಂತ. ಸೊ ಅಂದ್ಕೊಳ್ಳಿ, ನಾನೇನು ಯಾರ್ದೋ ಮನೇಲಿ ದುಡ್ಡು ಗೋರ್ಕೊಂಬಂದು ತರಿಸಿಲ್ವಲ್ಲ, ನನ್ನ ದುಡ್ಡಲ್ಲಿ ನಾನು ತರಿಸ್ಕೊತಿದ್ದೀನಿ, ನನ್ನ ಮನೆಗೆ ನಾನು ತರಿಸ್ತಿದ್ದೀನಿ ಅಲ್ವಾ. ಮತ್ತು ಇದೊಂದು ಸ್ಟ್ಯಾಂಡ್ ಮೂಲೆ, ಅಂದರೆ ಈಗ ಅಡುಗೆ ಮನೆಗೆಲ್ಲ ಬೇಕಾಗುತ್ತೆ ಇದು, ಅದನ್ನು ತರಿಸ್ಕೊಂಡಿದ್ದೀನಿ.
ಆ್ಯಕ್ಚುಲಿ ನಾನು ಇದನ್ನು ಮೂರಲ್ಲಿದ್ನಲ್ಲ ಆವಾಗಲೇ ತರಿಸಿದ್ದೆ. ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ ಇದು. ಮತ್ತು ಅದನ್ನು ನೋಡಿಬಿಟ್ಟು ಇಲ್ಲಿಗೆ ಬೇಕಿತ್ತು, ಹಂಗಾಗಿ ನಾನು ಮತ್ತೆ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಹೇಗೆ ಅಂತಂದರೆ ನಾವು ಸ್ಟಿಕ್ಕರ್ ಹಾಕ್ತೀವಿ ಅಂದರೆ ಹಾಕ್ಕೊಬೋದು, ಅಥವಾ ಮೊಳೆ ಹೊಡೆದು ಹಾಕ್ಕೊತೀವಿ ಅಂತಂದ್ರೂ ಹಾಕ್ಕೊಬೋದು. ಈಗ ನಾವು ಬಾಡಿಗೆ ಮನೇಲಿರೋರು ಸಿಕ್ಕಿದ ಕಡೆ ಎಲ್ಲ ಮೊಳೆ ಹೊಡೆಯೋದು ಎಷ್ಟು ಚೆಂದ ಅಲ್ವಾ. ನಮ್ಮ ಮನೆ ಆದರೂ ಅಷ್ಟೇ, ಇನ್ನೊಬ್ಬರ ಮನೆ ಆದರೂ ಅಷ್ಟೇ, ಅದನ್ನಷ್ಟೇ ನಾವು ನಾವಿರೋ ತನಕ ಅದು ನಮ್ಮ ಮನೆ ಆಗಿರುತ್ತಲ್ವ. ಸೊ ನಾವು ಜೋಪಾನ ನೋಡ್ಕೊಬೇಕು. ಹಾಗಾಗಿ ನಾನು ಎಲ್ಲೂ ಮೊಳೆಗಳು ಜಾಸ್ತಿ ಆಗ್ತಾಯಿಲ್ಲ. ಅದೇ ರೀಸನ್ಗೆ ಈ ಥರದ್ದೆಲ್ಲ ತರಿಸ್ಕೊತಾ ಇರೋದು ನಾನು. ಇದು 2 ಸೈಜ್ ಇದೆ ಆಯಿತಾ, 2 ಬರುತ್ತೆ. ಸಿಂಗಲ್ ಬೇಕಿದ್ರೂ ತೊಗೋಬೋದು, ಸಿಂಗಲ್ಲು ಬರುತ್ತೆ. ಆದರೆ ಸಿಂಗಲ್ ತೊಗೋತೀವಿ ಅಂತಂದಾಗ 130, 140 ಹಿಂಗೆ ಬೀಳುತ್ತೆ. ಇದು 2 ತೊಗೋತೀವಿ ಒಟ್ಟಿಗೆ ಅಂತಂದಾಗ ಒಂದಕ್ಕೆ 110, 105 ಈ ಥರ ಬೀಳುತ್ತೆ. ಹಾಗಾಗಿ ನನಗೆ 2 ಬೇಕಿತ್ತು, ಅದೇ ರೀಸನ್ಗೆ ನಾನು 2 ತರಿಸ್ಕೊಂಡೆ. ಮತ್ತು ಇದು ಒಂದು ಚಿಕ್ಕದು ಬರುತ್ತೆ, ಇನ್ನೊಂದು ದೊಡ್ಡದು ಬರುತ್ತೆ, ಓಕೆನಾ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಕಣ್ಣು ಮುಚ್ಕೊಂಡು ತೊಗೋಬೋದು ಅನ್ನೋವಂಥ ಪ್ರಾಡಕ್ಟ್ ಇದು ಮಾತ್ರ. ಸ್ಲಿಪ್ಪರ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದರಲ್ಲಿ ನಮ್ಮ ಇಷ್ಟ ಆಯಿತಾ, ನಾವು ಈ ಥರ ಸ್ಲಿಪ್ಪರ್ಸ್ ಬೇಕಿದ್ದರೆ ಸ್ಲಿಪ್ಪರ್ಸ್ ಇಟ್ಕೊಬೋದು, ಬೇರೆ ಏನಾದರೂ ಥಿಂಗ್ಸ್ ಅರೇಂಜ್ ಮಾಡ್ಕೊತೀವಿ ಅಂದರೆ ಮಾಡ್ಕೊಬೋದು, ಇಲ್ಲ ಬಟ್ಟೆಗಳು ಇಟ್ಕೋತೀವಿ ಅಂದರೆ ಇಟ್ಕೋಬೋದು. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂತ ಹಾಗೆ. ಫಸ್ಟ್ ಒಂದು ತೋರಿಸ್ದೆ ನೋಡಿ ನಿಮಗೆ, ಒಂದು ಬಟ್ಟೆ ಇಟ್ಕೊಳ್ಳೋದಕ್ಕೆ ಅಂತ ಸ್ಟ್ಯಾಂಡ್ ತರಿಸಿದ್ದೀನಿ ಅಂತ. ಅದಕ್ಕಿಂತ ಇದು ನಿಜವಾಗ್ಲೂ ಅದಕ್ಕಿಂತ ಸಿಕ್ಕಾಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಇದು. ಅದು PVC ಪೈಪ್ ಫಸ್ಟ್ ಒಂದು ತೋರಿಸ್ತೆ ನೋಡಿ ಸ್ಟ್ಯಾಂಡ್ದು, ಅದು PVC ಪೈಪು, ವೈಟ್ ಪೈಪು. ಬಟ್ ಇದು ಯಾವುದೋ ಮೆಟಲ್, ಇದು ಕಬ್ಬಣ ಅಂತೂ ಅಲ್ಲ, ಬಟ್ ಮೆಟಲ್ ಇದು. ಅದಕ್ಕಿಂತನೂ ಗಟ್ಟಿಗಿದೆ, ಸ್ಟ್ರಾಂಗ್ ಆಗಿದೆ. ಅದನ್ನ ನೋಡ್ಬಿಟ್ಟು ಖುಷಿ ಆಯಿತು ನನಗೆ ನಿಜವಾಗ್ಲೂ. ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಈಗ ಅರೇಂಜ್ ಮಾಡಬೇಕು ನಾನು. ಮಣಿ ಇರೋ ಟೈಮಲ್ಲೇ ಮಾಡ್ಕೋಬೇಕು, ನಾನು ಒಬ್ಬಳಿಗೆ ಮಾಡೋಕ್ಕೆ ಕೂತ್ಕೊಂಡ್ರೆ ಆಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ ಇಷ್ಟು ಅರೇಂಜ್ ಮಾಡೋ ತನಕ. ಹಾಗೆ ಮಣಿ ಇರೋ ಟೈಮಲ್ಲಿ ನಾನು ಇದು ಅರೇಂಜ್ ಮಾಡ್ಕೊತೀನಿ. ಆದರೆ ಒಂದು ನನಗಿದು ಡಿಸಪಾಯಿಂಟ್ ಏನಾಯಿತು ಗೊತ್ತಾ, ಇದು ವೈಟ್ ಕಲರ್ ಬಂದ್ಬಿಟ್ಟಿದೆ. ಅದೇನಾಗುತ್ತೆ, ಈಗ ವೈಟ್ ಕಲರ್ ಇರೋದ್ರಲ್ಲಿ ನಾವು ಸ್ಲಿಪ್ಪರ್ ಬಿಟ್ಟರೆ ಅದು ಕೊಳೆ ಎಲ್ಲ ಆಗುತ್ತಲ್ವ, ಸ್ಲಿಪ್ಪರ್ ಕೊಳೆ ಎಲ್ಲ ಅದಕ್ಕೆ ಆಗುತ್ತೆ ನೋಡಿ. ಪ್ಯೂರ್ ವೈಟ್ ಆಯಿತಾ, ಬಟ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಸ್ಲಿಪ್ಪರ್ಸ್ ಕೊಳೆ ಎಲ್ಲ ಆದಾಗ ಸ್ವಲ್ಪ ಡರ್ಟಿ ಅಂತ ಅನಿಸುತ್ತೆ. ಅದೊಂದು ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟರೆ ಕ್ವಾಲಿಟಿ ವಿಷಯದಲ್ಲಿ ಮಾತ್ರ ಪೈಪ್, ಅದರಲ್ಲೂ ಪೈಪ್ ಆದರೂ ಅಷ್ಟೇ, ಮತ್ತು ಅದಕ್ಕೆ ಹಾಕೋದಕ್ಕೆ ಅಂತ ಅಲ್ಲಿ ಕ್ಲಿಪ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಅದು ಅಷ್ಟೇ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿನೂ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಸ್ಲಿಪ್ಪರ್ಸ್ ಎಲ್ಲ ಹಾಕಿ ಇಟ್ಟ ಮೇಲೆ ನಾನು ನಿಮಗೆ ಒಂದು ಸಲ ತೋರಿಸ್ತೀನಿ. ನಾನು ಆಲ್ರೆಡಿ ವಾಯ್ಸ್ ಓವರ್ ಕೊಟ್ಟಿದ್ದೆ, ಅಲ್ಲಿ ಮಣಿ ಪಕ್ಕದಲ್ಲಿ ಕೂತ್ಕೊಂಡು ರೀಲ್ಸ್ ಎಲ್ಲ ನೋಡ್ತಿದ್ದ, ಹಾಗಾಗಿ ಅದು ಎಲ್ಲ ಕೇಳಿಸ್ತಿತ್ತು. ಹಾಗಾಗಿ ಅದು ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಬೇಕಿದ್ರೆ ನೀವೇ ಗೊತ್ತಾಗುತ್ತೆ ನೋಡಿದ್ರೇ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕಿಂತ ಫಸ್ಟ್ ತೋರಿಸೋದಕ್ಕಿಂತ ಆ ಕ್ಲಿಪ್ಗಳು ಕೂಡ ಅಷ್ಟೇ ತುಂಬ ತಿಕ್ಕಾಗಿದೆ ಅಂತ ಅನ್ನಿಸ್ತು ನನಗೆ. ಮೋಸ್ಟ್ಲಿ ಅದು ದೊಡ್ಡದು ಬರುತ್ತಲ್ಲ, ಅದಕ್ಕೆ ಆ ಥರ ಕೊಡ್ತಾರೆ ಅನಿಸುತ್ತೆ. ಇದು ಚಿಕ್ಕದಾಗಿರೋದ್ರಿಂದ ಇದರಲ್ಲಿ 4 ಸ್ಟೆಪ್ ಬರುತ್ತೆ. ಫುಲ್ಲು ಎಲ್ಲ ಸೆಟ್ ಮಾಡಿ ಆದಮೇಲೆ ನೋಡಿ ನಿಮಗೆ ಈ ಥರ ಕಾಣಿಸುತ್ತೆ. ಒಂದು ನಿಮಿಷ ನಾನು ಓಪನ್ ಮಾಡಿ ತೋರಿಸ್ತೀನಿ. ಪಾಪು ಎಲ್ಲ ನುಗ್ಗೆ ಸೊಪ್ಪೆಲ್ಲ ತಂದುಬಿಟ್ಟು ಎಲ್ಲ ಕಸ ಚೆಲ್ಲಾಕ್ಬಿಟ್ಟಿದ್ದಾನೆ ಆಚೆ ಎಲ್ಲ. ನೋಡಿ ಈ ಥರ 4 ಬರುತ್ತೆ. ಜಾಸ್ತಿ ಇದರಲ್ಲಿ ನಂದು ಪಾಪುದೇ ಇದೆ, ಮಣಿದು 2 ಇದೆ ಅಷ್ಟೇ. ಉಳಿದಿದ್ದೆಲ್ಲ ನಂದು ಪಾಪುದೇ ಇದೆ ಇಲ್ಲಿ ಅಷ್ಟೇ. ಆಮೇಲಿಂದ ಒಂದು ಸೋಪ್ ಹೋಲ್ಡರ್ ತರಿಸಿದ್ದೀನಿ ವಾಶ್ರೂಮ್ಗೆ ಅಂತ ಅಂದ್ಬಿಟ್ಟು. ಇದಂತೂ ಸಕ್ಕತ್ತಾಗಿದೆ ಆಯಿತಾ. ನನ್ನ ಅಮೌಂಟ್ ಗೊತ್ತಿಲ್ಲ, ನಾನು ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ ಬೇಕಿದ್ರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಇಷ್ಟು ಕ್ವಾಲಿಟಿಲಿ ಬರುತ್ತೆ ಇದು ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡಿ ಈ ಥರ 2 ಸೋಪನ್ನ ನಾವಿಲ್ಲಿ ಇಟ್ಕೊಂಬಂದು, ಆ ಕಡೆ ಒಂದು ಈ ಕಡೆ ಒಂದು. ಮತ್ತು ಸೋಪು ಅದೆಲ್ಲ ನೀರೆಲ್ಲ ಆದರೆ ಲೀಕ್ ಆಗೋದಕ್ಕೆ ಅಂತ ಹೋಲ್ ಮಾಡಿದ್ದಾರೆ. ಆದರೆ ಆ ಹೋಲಲ್ಲಿ ಕೆಳಗಡೆ ನೋಡಿ ಇದ್ರೊಳಗಡೆ ಬಂದು ಬೀಳುತ್ತೆ ನೀರೆಲ್ಲ, ಅದನ್ನು ನಾವು ರಿಮೂವ್ ಮಾಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದೊಂದು ಹೋಲ್ಡರ್ಗೆ ಅಂತ, ಹ್ಯಾಂಗಿಂಗ್ಗೆ ಅಂತ ಕೊಟ್ಟಿರೋದು ಇದು ಆಯಿತಾ. ಹೋಲ್ಡರ್ ಅಂದೆ, ಸಾರಿ, ಹ್ಯಾಂಗ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಏನಾದರೂ ಹ್ಯಾಂಗ್ ಮಾಡ್ಕೊಬೋದು ಆಯಿತಾ. ನಾನು ಪಾಪುದು ಬ್ರಷ್ ಇದೆ ಒಂದು, ಅದನ್ನು ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದು ಪಾಪುಗೋಸ್ಕರನೇ ತರಿಸಿರೋದು. ಇದು 2ರಲ್ಲೂ ಅವನ ಸೋಪ್ ಇಡೋಣ ಅಂತಲೇ ತರಿಸಿದ್ದೀನಿ. ವಿಡಿಯೋ ಇಷ್ಟ ಅಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.